ಹಾಯ್ ಹಲೋ ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಟು ಮೈ ಶಿವಪುತ್ರ ವ್ಲಾಗ್ಸ್. ಇದೊಂದು ಹೊಸದಾಗಿ ಚಾನಲ್ ಬಿಡ್ತಾ ಇದ್ದೀನಿ. ಸೊ ಇದು ಫಸ್ಟ್ ಹಾನೆಸ್ಟ್ ಮೈ ರಿವ್ಯೂ ಇಸ್ ದಿ ಮೈ ಓನ್ ವೆಹಿಕಲ್. ಎಂಟರ್ 4 years ಆಯಿತು ಓನ್ ಮಾಡ್ತಾ. ಸೊ ಅದ್ರದ್ದು ನಿಮಗೆ ಹಾನೆಸ್ಟ್ ರಿವ್ಯೂ ಕೊಡ್ತೀನಿ. ಅದರಲ್ಲಿ ಏನೇನು ಪ್ರಾಬ್ಲಮ್ ಫೇಸ್ ಮಾಡೀನಿ, ಅದ್ರದ್ದು ಏನೇನು ಪ್ರಾಬ್ಲಮ್ಸ್ ಇದೆ, ಅದ್ರದ್ದು ಏನೇನಿದೆ. ಸೊ ಐ ವಿಲ್ ಗೋನಾ ಟೆಲ್ ಯು ಇನ್ ದಿಸ್ ವಿಡಿಯೋ. ನೋಡಿ, ದಿಸ್ ಇಸ್ ಮೈ ಎಂಟಾರ್ಕ್ BS6 2021 ಗಾಡಿ. ಓಕೆನಾ, ನಿಮಗೆ ಇದರಲ್ಲಿ ಈಗ ಆಲ್ರೆಡಿ ನಾನು ಈಗ ಟೈರ್ ಚೇಂಜ್ ಮಾಡಿಸಿದ್ದೇನೆ ಆಲ್ರೆಡಿ ನನ್ನ ಟೈರಿಂದು. ಸೊ ಇದು ನಿಮಗೆ ಪವರ್ ಬಂದ್ಬಿಟ್ಟು 10 Nm ಟಾರ್ಕ್ ಏನೋ ಬರುತ್ತೆ ಇದರಲ್ಲಿ. ಮತ್ತು ಇದಕ್ಕೆ ನಿಮಗೆ ಹಾರ್ಸ್ ಬಂದ್ಬಿಟ್ಟು 9 bhp ಏನೋ ಬರುತ್ತೆ ಇದರಲ್ಲಿ ನಿಮಗೆ. ಸೊ ನಿಮಗೆ ಒಂದು ಮೀಟ್ರ್ ಕನ್ಸೋಲನ್ನು ತೋರಿಸ್ಬಿಡ್ತೇನೆ ನಿಮಗೆ. ಸೊ ಈ ಥರ ನಿಮಗೆ ಮೀಟ್ರ್ ಕನ್ಸೋಲ್ ಬರುತ್ತೆ. ಓಕೆನಾ, ನಾನು ಹಾನೆಸ್ಟ್ ರಿವ್ಯೂ ಬಗ್ಗೆ ಅಂದರೆ ಇದ್ರದ್ದಂದರೆ ನಿಮಗೆ ಬಂದಿದ್ದು. ಸೊ ನಾನು ತೊಗೊಂಡಿದ್ದು 2022ದಲ್ಲಿ. ಇಟ್ ಹ್ಯಾಸ್ ಬಿನ್ 4 years ನಾವು. ಓಕೆನಾ, ಇದರಲ್ಲಿ ನನಗೆ ಏನೇನು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೇನೆಂದರೆ, ಓಕೆ, ಮೇನ್ ನಾನು ಇದ್ರೊಳಗೆ ಬರ್ತೇನೆ. ಮತ್ತು ಏನದು ನಿಮ್ಮ ಮೇಜರ್ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಇದರಲ್ಲಿ, ಏನೇನು ಪ್ರಾಬ್ಲಮ್ ಫೇಸ್ ಮಾಡ್ತೀರ ಅಂದ್ರೆ ಅದೇ ಬರುತ್ತೆ. ಸೊ ಮೇನ್ ಥಿಂಗ್ ಈಸ್ ದಿ ಅಂಡರ್ ಪವರ್. ಗಾಡಿ ನಿಮಗೆ ಅಷ್ಟು ಪವರ್ ಅನಿಸೋದಿಲ್ಲ. ಸ್ವಲ್ಪ ಒಂದು 2.5 years ಆದಮೇಲೆ ನಿಮ್ಮ ವೆಹಿಕಲ್ ಸ್ವಲ್ಪ ಅಂಡರ್ ಪವರ್ ಅನಿಸುತ್ತೆ. ಆಮೇಲೆ ಮೇನ್ ಥಿಂಗ್ ಇದರಲ್ಲಿ ನಿಮ್ಗೆ ಬಂದುಬಿಟ್ಟು ಸೀಟಿಂಗಿಂದು. ಸೊ ನೀವೆಲ್ಲರೂ ಲಾಂಗ್ ರೈಡ್ ಮಾಡ್ತೀರಪ್ಪ, ಎಲ್ಲರೂ ಇದು ಮಾಡ್ತೀರಂದರೆ ನಿಮ್ಗೆ ಅದೇ ಮೇಜರಾಗಿ ಪ್ರಾಬ್ಲಮ್ ಬರುತ್ತೆ ನಿಮ್ಗೆ. ಯಾಕಂದ್ರೆ ಬ್ಯಾಕ್ ಸ್ಟ್ರೆಸ್ ಬಂದುಬಿಡುತ್ತೆ. ಸೊ ಅದೇ ಮೇನು. ಇದೇ ಹಿಂದಿನ ಲುಕ್ಕು. ಮೈಲೇಜ್ ಕಂಪ್ನಿ ಕ್ಲೇಮ್ ಮಾಡೋದು 45 ಅಂತಾರೆ. ಬಟ್ ಮೈಲೇಜ್ ನನಗೆ ಬರೋದು ಟಿಲ್ 30 ಮೈಲೇಜ್ ಬರುತ್ತೆ, ಅದಕ್ಕಿಂತ ಜಾಸ್ತಿ ಬರೋದಿಲ್ಲ. ಆಮೇಲೆ ಮೇಂಟೆನೆನ್ಸ್ ಕಾಸ್ಟ್ ವೈಸ್ ಹೋಗ್ತೀರ ಅಂತಂದರೆ ಸೊ ನಿಮ್ಗೆ ಅರೌಂಡ್ ನಿಮ್ಗೆ ಕಾಸ್ಟ್ ಜಾಸ್ತಿನೇ ಬರುತ್ತೆ. ಹೌದಾ, ಇದರಲ್ಲಿ ಮೇಂಟೆನೆನ್ಸ್ ಕಾಸ್ಟು ಜಾಸ್ತಿ ಬರುತ್ತೆ. ಆಮೇಲೆ ಪಾಸಿಟಿವ್ ಸೈಡ್ ಬಂತಂತಂದರೆ ಈಸ್ ಬೆಸ್ಟ್ ಫಾರ್ ಕಾಲೇಜ್ ಗಾಯ್ಸ್. ಕಾಲೇಜ್ ಹುಡುಗರಿಗೆ ಬೆಸ್ಟ್ ಇದೆ ಗಾಡಿ ಮಾತ್ರ. ಇದು ಹೆಂಗಂದರೆ ಕಾಲೇಜಿಗೆ ಈಗಿಂದ ಕಾಲ ತಕ್ಕ ಕಾಲೇಜ್ ಹುಡುಗರಿಗೆ ಒಂದು ಸ್ವಲ್ಪ ಸ್ಪೋರ್ಟಿವ್ ಆಗಿ ಲೈಕ್ ಗುಡ್ ಒಳಗೆ ಇದು ಬರುತ್ತೆ. ಮೇನ್ ಥಿಂಗ್ ಇದರೊಳಗೆ ನಿಮಗೆ ಕಾರ್ನರ್ಸಿಂಗ್ ಎಲ್ಲ ಪರ್ಫೆಕ್ಟ್ ಬರುತ್ತೆ, ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ಬಟ್ ನಾ ಟೈರ್ ಚೇಂಜ್ ಮಾಡಿದ್ದೀನಿ. ಟೈರ್ ಸೆಕ್ಷನ್ ಬಂದುಬಿಟ್ಟು ಎಷ್ಟಪ್ಪ ಆಯ್ತಂದ್ರೆ 100/18 12 inch ಟಯರ್. ಸೊ ಇದನ್ನು ಇನ್ಸ್ಟಾಲ್ ಮಾಡಿದ್ದು MRF ಇಂದು. ಓಕೆನಾ, MRF ಆಲ್ ಟೆರನ್ ಟೈರ್ಸ್. ಓಕೆನಾ, ಸೊ ಈಗ ನಂದಿದು ಸರ್ವಿಸಿಗೆ ಏನೇನು ಕಾಸ್ಟ್ ಬಂದಿದೆ ಅಂದರೆ, ನಂಗೆ ಎಷ್ಟು ಸಲ ಒಂದು ಸಲ ಅಂದರೂ ಮೇಜರಾಗಿ ಒಂದು 10-15K ಮಟ್ಟ ಬಂದಿದೆ ಸರ್ವಿಸ್. ಮೇನಾಗಿ ಅಂದರೆ ಏನು ಪ್ರಾಬ್ಲಮ್ ಫೇಸ್ ಮಾಡ್ತೀನಿ ಅಂದ್ರೆ ಇದ್ರೊಳಗೆ ನಾನು ನಿಮಗೆ ಒಂದು ಸ್ವಲ್ಪ ದಿನ ಆದ್ಮೇಲೆ ಒಂದು 10,000 ಹಂಗೆ ಏನಾರು ಆಯ್ತಂದರೆ ನಿಮಗೆ ಮೇಜರಾಗಿ ಕೋನ್ಸೆಟ್ ಹೋಗುತ್ತೆ. ಇದ್ರೊಳಗಿನ ಕೋನ್ಸೆಟ್ ಇರುತ್ತೆ, ಹ್ಯಾಂಡಲ್ ಬಾರಿಂಗ್ ಕೋನ್ಸೆಟ್ ಅದು ಹೋಗುತ್ತೆ. ಆಮೇಲೆ ಮೇಜರಾಗಿ ನಿಮ್ಗೆ ಇದು ರಿಯರ್ ಬ್ರೇಕ್ ಏನೂ ಉಪಯೋಗ ಇಲ್ಲ. ರಿಯರ್ ಬ್ರೇಕ್ ಒಳಗೆ ನಿಮ್ಗೆ ಏನು ಪ್ರಾಬ್ಲಮ್ ಅಂದರೆ ಸ್ಟ್ರೈಟ್ ಮಾಡಿಸ್ತೀರ ಮತ್ತು ಯೂಶ್ವಲಿ ಮತ್ತೆ ಹಿಂಗೆ ಲೂಸ್ ಆಗ್ಬಿಡುತ್ತೆ, ಸೇಮ್ ಕ್ಲಚ್ ಆದಂಗೆ ಆಗುತ್ತೆ. ರಿಯರ್ ಬ್ರೇಕಿಂದ ಒಂದು ಇಶ್ಯೂ ಭಾಳ ಇದೆ. ಇದೇ ಮೇನ್ ನಿಮಗೆ ಪ್ರಾಬ್ಲಮ್ ಇದರಲ್ಲಿ, ಇದೇ ಫೇಸ್ ಮಾಡಬೇಕು. ಆಮೇಲೆ ಒನ್ ಥಿಂಗ್ ಈಸ್ ದಿ ಮೇನ್ ಥಿಂಗ್ ಈಸ್ ದ ಲೈಟಿಂದು ಸ್ವಲ್ಪ ಕಿರಿಕಿರಿ ಬರುತ್ತೆ. ಇದು ನಿಮ್ಗೆ ಲೈಟ್ ರಾತ್ರಿ ಅಷ್ಟು ಫೋಕಸ್ ಬರೋದಿಲ್ಲ ನಿಮಗೆ, ಅದೊಂದು ಮೇಜರ್ ಪ್ರಾಬ್ಲಮ್. ನಿಮಗೆ ಏನು ಉಪಯೋಗ ಇಲ್ಲ ಲೈಟ್, ಹೆಡ್ಲೈಟ್. ನೀವು ಎಕ್ಸ್ಟರ್ನಲ್ಲಿ ಆಫ್ಟರ್ ಮಾರ್ಕೆಟ್ ಹೆಡ್ಲೈಟ್ಸ್ ಹಾಕ್ಸ್ಕೊಳ್ಳೇಬೇಕು, ಫಾಗ್ ಲ್ಯಾಂಪ್ಸ್ ಹಾಕ್ಸ್ಕೊಳ್ಳೇಬೇಕು. ಸೊ ಅದೇ ಮೇನ್ ಇದ್ರೊಳಗೆ ಇರೋದು. ಈಗ ನೈಟ್ ಟ್ರಾವೆಲಿಂಗ್ ಮಾಡ್ತೀರಪ್ಪ ಅಂತಂದ್ರೆ ಲಾಂಗ್ ಡ್ರೈವ್ಸ್ ಇಸ್ ವರ್ಸ್ಟ್ ಹೆಡ್ಲೈಟ್ ನಿಮಗೆ ಇರೋದು. ಸೊ ಇದರಲ್ಲಿ ನಿಮಗಿದು ಕೊಟ್ಟಾನೆ. ಸೊ ಇದರೊಳಗೆ ಫೀಚರ್ಸ್ ಏನೇನು ಬರುತ್ತಂದರೆ ಲೈಕ್ ನಿಮಗೆ ಇದು ಏನಿದು ಮೋಡ್ಸ್ ಕೊಟ್ಟಿದ್ದಾನೆ. ಸೊ ಮೋಡ್ಸ್ ಒಳಗೆ ಅಂದರೆ ನಿಮ್ಗೆ ನಾರ್ಮಲ್ ರೈಡು ಅಂತ ಟ್ರಿಪ್ A ಟ್ರಿಪ್ B ಇಸ್ ದಿ. ಆಮೇಲೆ ಇದು ಸ್ಪೋರ್ಟ್ಸ್ ಮೋಡು, ರೈಡ್ ಇದು ಲಾಸ್ಟ್ ಲ್ಯಾಪ್ಸಿಂದು, ಬೆಸ್ಟ್ ಲ್ಯಾಪ್, ಆಮೇಲೆ ಟ್ರಿಪ್ A. ಓಕೆನಾ, ಆಮೇಲೆ ಇದ್ರೊಳಗೆ ನಿಮ್ಗೆ 4 ಇಂಡಿಕೇಟ್ರ್ ಹಜಾರ್ಡ್ ಲೈಟ್ಸ್ ಕೊಟ್ಟಿದ್ದಾನೆ, ಸ್ಕಿಲ್ ಸ್ವಿಚ್ಚು, ಸ್ಟಾರ್ಟ್ ಬಟನ್, ನಿಮಗೆ ಅದು ಹೈ ಬೀಮ್ ಆ್ಯಂಡ್ ಲೋ ಬೀಮ್ ಕಂಟ್ರೋಲು, ಇಂಡಿಕೇಟರ್ಸು, ಹಾರ್ನ್. ಬೂತ್ ಸ್ಪೇಸ್ ಬಂದುಬಿಟ್ಟು ನಿಮಗೆ ಇದರಲ್ಲಿ
22 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ, ಓಕೆನಾ. ಬಟ್ ನಿಮ್ಗೆ ದೊಡ್ಡ ಹೆಲ್ಮೆಟ್ ಹಿಡಂಗಿಲ್ಲ. ಸೊ ಇಂಥ ಹೆಲ್ಮೆಟ್ ಸಣ್ಣದು ಇಟ್ಟರೆ ನಿಮ್ಗೆ ಚಲೋ ಬರೋದು. ಈ ಥರ ನಿಮ್ಗೆ ಬೂಟ್ ಸ್ಪೇಸ್ ಬರುತ್ತೆ ನಿಮಗೆ. ಇದು ನಿಮಗೆ OBD ಸ್ಕ್ಯಾನಿಂಗ್, ಗಾಡಿದು ಹೆಲ್ತ್ ಗಿಲ್ತೆಲ್ಲ ಇದರೊಳಗೆ ಸ್ಕ್ಯಾನ್ ಮಾಡ್ತಾರೆ. ಇದು ನಿಮಗೆ ಇದು ಹೆಡ್ಲೈಟಿಂದ ಇದು ಅಂದರೆ ಬೂಟ್ ಲ್ಯಾಂಪ್ ಇದು. ಆಮೇಲೆ ನಿಮ್ಗೆ ಇದು ಪೆಟ್ರೋಲಿಂದು ಬಂದುಬಿಟ್ಟು ಲೈಕ್ 6 ಲೀಟರ್ಸ್ ಪೆಟ್ರೋಲ್ ಟ್ಯಾಂಕ್ ಇದೆ ಇದರಲ್ಲಿ. 6 ಲೀಟರ್ಸ್ ಪೆಟ್ರೋಲ್ ಟ್ಯಾಂಕ್ ನಿಮ್ಗೆ ಬರೋದು ಇದರಲ್ಲಿ. ಅದರ್ ದ್ಯಾನ್ ಇಸ್ ದ ಬೆಸ್ಟ್ ವೆಹಿಕಲ್ ಫಾರ್ ಕಾಲೇಜ್ ಸ್ಟೂಡೆಂಟ್ಸಿಗೆ. ಬಟ್ ನೀವು ಇದನ್ನ ಲಾಂಗ್ ಡ್ರೈವ್ ಹೋಗ್ತೀರಾ, ಆ್ಯಸ್ ಅ ಎಲ್ಲರ ದೂರ ಹೋಗ್ತೀರಾ, ಇದು ಮಾಡ್ತೀರಾ ಅಂತಂದ್ರೆ ಗಾಡಿ ಬರ್ತಿಲ್ಲ. ಯಾಕಂದರೆ ಮೇನು ಇದು ರೈಡರಿಗೆ ಮೇನ್ ನಿಮ್ಗೆ ಬ್ಯಾಕ್ ಪೇನ್ ಭಾಳ ಬರುತ್ತೆ ಇದರಲ್ಲಿ. ಯಾಕಂದರೆ ಕುಷ್ನಿಂಗು ಆಮೇಲೆ ಇದು ಅಷ್ಟು ಕರೆಕ್ಟಾಗಿಲ್ಲ. ಫಾರ್ ಪಿಲಿಯನ್ ರೈಡರಿಗೂ ಅಷ್ಟು ಕರೆಕ್ಟ್ ಇಲ್ಲ ಇದು ಕುಷ್ನಿಂಗು. ಫಾರ್ ಲಾಂಗ್ ರೈಡ್ಸ್ ನಾಟ್ ವರ್ತ್ ಇಟ್. ನಿಮ್ಗೆ ಇಲ್ಲೇ ಸಿಟೀಸ್ ಲೋಕಲ್ ಒಳಗೆ ಆ್ಯಸ್ ಅ ಸ್ಪೋರ್ಟ್ ಒಳಗೆ ಅಡ್ಡಾಡ್ತೀರಪ್ಪ ಅಂತಂತಂದ್ರೆ ಬೆಸ್ಟ್ ವೆಹಿಕಲ್ ಹೇಳ್ದಂತ ಮಾಡಿಸಿದ್ದು ಫಾರ್ ಕಾಲೇಜ್ ಸ್ಟೂಡೆಂಟ್ಸಿಗೆ ಎಲ್ಲ ಆಯಿತು. ಲಾಂಗ್ ಡ್ರೈವಿಂಗ್ ಅಂದರೂ ಒಟ್ಟು ಉಪಯೋಗಿಲ್ಲ ಗೈಸ್. ಯಾಕಂದ್ರೆ ನಾ ಪರ್ಸ್ನಲಿ ಎಷ್ಟು 400-500 ಕಿಲೋಮೀಟರ್ ಗಟ್ಟಲೆ ಎಲ್ಲ ಅಡ್ಡಾಡೀನಿ ಗಾಡಿ ಒಳಗೆ. ಬಟ್ ನನಗೆ ಎಷ್ಟು ತ್ರಾಸಾಗಿತ್ತಂದ್ರೆ ಇದರಲ್ಲಿ ಒಂದು ಪ್ರಾಬ್ಲಮ್ ಇರೋದು, ನೀವೆಲ್ಲರೂ ಲಾಂಗ್ ರೈಡ್ ಹೋಗ್ತೀರಂದರೆ ನಿಮ್ಮ ಪಕ್ಕ ನಿಮ್ಗೆ ಹ್ಯಾಂಡಲ್ ಪ್ರಾಬ್ಲಮ್ ಬಂದೇ ಬರುತ್ತೆ, ಓಕೆನಾ. ಅದೊಂದು ಮೇಜರು. ಆಮೇಲೆ ಇನ್ನೊಂದು ಥಿಂಗ್, ನಿಮ್ಗೆ TVS ಟೈರ್ಸಿಂದ ಬಂದಿರುತ್ತೆ. ನೀವು ಕಂಪ್ನಿ ಹೊತ್ತಿಂದ ಏನು ತೊಗೊಂಡಿರ್ತಾರಲ್ಲ TVS ಟೈರ್ ಬಂದಿರುತ್ತೆ. ಬಟ್ ಅದು ನಿಮ್ಗೆ ವರ್ಸ್ಟ್ ಟೈರ್. ಅದು ಸಮ್ಮರ್ ಸೀಸನ್ ಒಳಗೆ ಅಷ್ಟೇ, ಅದು ಲೈಕ್ ಸಮ್ಮರಿಗೆ ಟೈರ್ ಬರುತ್ತದು. ನಿಮಗೆ ವಿಂಟರ್ ಆಲ್ ವೆದರ್ ಬರೋದಿಲ್ಲ. ಅದು ಆಲ್ ವೆದರ್ ಟೈರ್ ಇಲ್ಲೇ ಇಲ್ಲ ಅದ್ರೊಳಗೆ. ನೀವು ಮಳೆಗಾಲದಾಗ ಹೊಡಿತಾರಂದ್ರೆ ಪರ್ಫೆಕ್ಟ್ಲಿ ಐ ಆಮ್ ಗೋನಾ ಟೆಲ್ ಯು ಅದು ಸ್ಕಿಡ್ ಆಗುತ್ತೆ ನಿಮಗೆ. ಅದೇ ಪ್ರಾಬ್ಲಮ್. ಅದಕ್ಕೆ ನಾನು ಮತ್ತೀಗದು ಆಮೇಲೆ ಜಲ್ದಿ ಇದು ಟೈರ್ ಕ್ರ್ಯಾಕ್ ಬಿದ್ದು. ಸೊ ಹೀಗಾಗಿ ನಾ ಬಡ ಚೇಂಜ್ ಮಾಡಿಸ್ಬಿಟ್ಟೆ. ಐ ಶಿಫ್ಟೆಡ್ ಟು MRF. ಬಟ್ ಈಸ್ ದ ಬೆಸ್ಟ್ ಆಫ್ ದಿ MRF ಟೈರ್. ನಾ ಯೂಸ್ ಮಾಡಿದ್ನಿಲ್ಲ, ಯೂಸ್ ಮಾಡಿ ಒಂದು 4,000 to 5,000 ಕಿಲೋಮೀಟ್ರ್ ಓಡಿಸಿದೆ. ಬೆಸ್ಟ್ ಇದೆ MRF ಟೈರ್. ಇದು ಬ್ಯಾಕ್ ಸೈಡ್ ಹಾಕ್ಸಿದ್ದು ನಾನು ಲೈಕ್ ಎಷ್ಟು ಸೈಜ್ ಅಂದರೆ ಸೊ 120/70 12 ಇಂಚಸ್. ಇದು ನಿಮಗಿದು 12 ಇಂಚಸ್. 110 mm ಒಂದು ಜಾಸ್ತಿ ಅಪ್ಗ್ರೇಡ್ ಮಾಡಿದ್ದೀನಿ ಇದರಲ್ಲಿ ಅಷ್ಟೇ. ಇಂಜನಿಂದ ಅಂದರೆ ನಿಮಗಿದು 125cc ಇಂಜನ್. ಇದು ನೀವು ಭಾಳ ಕಾಪಾಡ್ಕೋಬೇಕು, ಇಲ್ಲಾಂದರೆ ನಿಮಗೆ ಇಂಜಿನ್ ಜಲ್ದಿ ಹೊಗೆ ಹಾಕ್ಸ್ಕೊತೀರ ಅಷ್ಟೇ ಗೈಸ್. ಏನಪ್ಪ ಅಂತಂದರೆ ಇದರಲ್ಲಿ ಇಂಜಿನಿಂದು ಟೈಮ್ ಟು ಟೈಮ್ ಇಂಜಿನ್ ಆಯಿಲ್ ಚೇಂಜ್ ಮಾಡಲೇಬೇಕು ನೀವು. ಇಂಜಿನ್ ಆಯಿಲ್ ಚೇಂಜ್ ಮಾಡಲಿಲ್ಲ ಅಂದರೆ ಇಂಜಿನ್, ಯಾಕಂದರೆ TVS ಇಂಜಿನ್ ಅಷ್ಟು ಇದು ಇರೋದಿಲ್ಲ. ಸೊ ಹೀಗಾಗಿ ನೀವು ಇಂಜಿನ್ ಆಯಿಲ್ ಕರೆಕ್ಟ್ ಟೈಮ್ ಟು ಟೈಮ್ ಚೇಂಜ್ ಮಾಡಬೇಕು. ಆಮೇಲೆ ಗಾಡಿ ತುಂಬ ಚೆನ್ನಾಗಿ ನೋಡ್ಕೋಬೇಕು, ಅಂದಲ್ಲಿ ನಿಮ್ಮ ಗಾಡಿ ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಬರೋದು. ಯಾಕಂದರೆ ನೀವು ಕೆಲವು ಎಂಟೋರ್ಕ್ಸ್ ನೋಡಿರ್ಬೋದು, ಅದರಲ್ಲಿ ನಿಮಗೆ ಈ ಒಂದು ತಡಾಕಿಲ್ಲಂಗೆ ಈ ಸ್ವಲ್ಪ ಇಂಜಿನ್ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಆಮೇಲೆ ನೋಡ್ತಿರೋ ಅಲ್ಲಿ ನಿಮ್ಮ ಸೌಂಡ್ ಗಿಂಡೆಲ್ಲ ಡಿಫ್ರೆನ್ಸ್ ಬರುತ್ತೆ. ಸೊ ನನ್ನ ಸೌಂಡ್ ನೋಡ್ಬೇಕಂದ್ರೆ ತೋರಿಸ್ತೇನೆ ನಮ್ಮ ಇಂಜಿನ್ ಸೌಂಡ್ ಯಾವ ಥರ ಬರುತ್ತೆ ಅಂತ ಹೇಳಿ. ಒಂದು ಸೆಕೆಂಡ್. ಈ ಥರ ಒಂದು ಇಂಜಿನ್ ಸೌಂಡ್ ಬರುತ್ತೆ. ಸರ್ವಿಸ್ ಕಾಸ್ಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ಆಮೇಲೆ ವಾಶ್ ಸರ್ವಿಸಸ್ ಇಲ್ಲಿ ನೀವು ಎಲ್ಲ ಕಡೆಗೂ ನೋಡ್ಬೋದು, ನೀವು ವಾಶ್ ಸರ್ವಿಸಸ್ ಇದೆ. ಸೊ ಗೈಸ್, ಇದೇ ನಂದು ರಿವ್ಯೂ ಇತ್ತು. ಬಟ್ ಸ್ಟೂಡೆಂಟ್ಸಿಗಾದರೆ ಎಲ್ಲ ಬೆಸ್ಟ್ ಇದೆ ವೆಹಿಕಲ್ಲು. ಏನಪ್ಪ ಅಂದ್ರೆ ನೀವು ಕಾಲೇಜಿಗೆ ಹೋಗ್ತೀರಾ, ಓಕೆ ತೊಗೊಂಡು ಹೋಗ್ಬೋದು. ನಿಮಗೊಂಥರ ಲುಕ್ ಬರುತ್ತೆ, ಸ್ಪೋರ್ಟಿವ್ನೆಸ್ ಬರುತ್ತೆ. ಬೆಸ್ಟ್ ವೆಹಿಕಲ್ ಇದೆ, ಅದಕ್ಕೇನಿಲ್ಲ. ಬಟ್ ನೀವು ಅದೇ ಆ್ಯಸ್ ಅ ಲಾಂಗ್ ರೈಡ್ಸ್ ನೋಡ್ತೀರಾ ಅಂತಂತಂದರೆ ಸ್ವಲ್ಪ ಆ ಕಡೆ ನಿಮ್ಗೆ ಬ್ಯಾಕ್ ಪೇನ್ನು, ಅಂಡರ್ ಫೀಲ್ ಪವರ್ ಬರೋದು, ಆಮೇಲೆ ನಿಮಗೆ 80ಕ್ಕಿಂತ ಜಾಸ್ತಿ ಹೋಗೋದಿಲ್ಲ ಸ್ಪೀಡು. ಅದೇ ಮೇಜರ್ ನೋಡ್ಬೋದು ನೀವು. ಅದೇ ನೀವು ಎಪ್ರಿಲಿಯಾ ಆಮೇಲೆ ಯಾವುದದು ಯಮಹಾದ ಎರಾಕ್ಸ್ ಇದೆಯಲ್ಲ, ಅವು 80, 90, 100 ಮಟ್ಟ ಹೋಗ್ತವೆ. ಬಟ್ ಇದು ಅಷ್ಟು ಭಾಳ ಅಂಡರ್ ಪವರ್ ಅನಿಸುತ್ತೆ ಗಾಡಿ. ಆಮೇಲೆ ಇದ್ರಾಗ ಪ್ರಾಬ್ಲಮ್ಸ್ ನಿಮ್ಗೆ ಸಸ್ಪೆನ್ಷನ್ ಪ್ರಾಬ್ಲಮ್ಸ್ ಭಾಳ ಬರುತ್ತೆ. ಯಾಕಂದರೆ ನಿಮ್ಮ ಇಂಡಿಯನ್ ರೋಡ್ಸ್ ಇರೋದ್ರಿಂದ ಸೊ ನಿಮ್ಗೆ ಸಸ್ಪೆನ್ಷನ್ ಪ್ರಾಬ್ಲಮ್ಸ್ ಭಾಳ ಬರುತ್ತೆ. ಫ್ರಂಟಿಂದು ಸ್ಪೋಕ್ಸ್ ಲೀಕ್ ಆಗೋದು, ಹಗಲೆಲ್ಲ ಇದಾಗೋದು, ಅದೇ ಮೇಜರಾಗಿ ಪ್ರಾಬ್ಲಮ್ ಬರೋದು ನಿಮಗೆ ಅದರಲ್ಲಿ. ಅಷ್ಟೇ ಗೈಸ್, ನಂದು ರಿವ್ಯೂ ಹಾನೆಸ್ಟ್ ರಿವ್ಯೂ ಹೇಳಿದೆ. ಬಟ್ ಸ್ಟೂಡೆಂಟ್ಸಿಗೆ ಬೆಸ್ಟ್ ಐತಿ, ನೀವು ಟ್ರೈ ಮಾಡ್ಬೋದು, ಗಾಡಿ ತೊಗೋಬೋದು. ಸೊ ನಾ ಅವಾಗ ಕೊಟ್ಟಾಗ 1,30,000 ಸಮಥಿಂಗ್ ಏನೋ ಕೊಟ್ಟಿದ್ದೆ ನಾನು ಅವಾಗ ಪ್ರೈಸು. ಇವಾಗ 1,50,000 ತನಕ ಏನಾಗಿದೆ. ಇವಾಗಿನ ಬೈಕ್ ಅಂತೂ ನಂಗೆ ಗೊತ್ತಿಲ್ಲ, ಇವಾಗಿನ ಗಾಡಿ ಹೆಂಗಿದೆ ಅದು ಎಂಟೋರ್ ಕೊಡೋದಿಲ್ಲ ನಾನು. ಬಟ್ 2022 ಮಾಡಲ್
4 years ಆಯ್ತು, 4.5 years ಆಯ್ತು ಐ ಥಿಂಕ್ ಸೊ. ಬಟ್ ಗಾಡಿ ಎಲ್ಲೋ ಓಕೆ ಪೆಟ್ರೋಲ್ ಕಂಪ್ನಿ ಕ್ಲೇಮ್ ಮಾಡೋದಂಗೆ ಬರೋದಿಲ್ಲ. ಒಮ್ಮೆ ನನ್ನ ಗಾಡಿ 25 ಮೈಲೇಜ್ ಕೊಡ್ತೈತಿ, ಒಮ್ಮೆ 30 ಕೊಡ್ತೈತಿ. ಬಟ್ 40-35 ಒಟ್ಟೆ ಕೊಟ್ಟಿಲ್ಲ, ನಂಗೆ ಯಾವತ್ತೂ ಕೊಟ್ಟಿಲ್ಲ ಗಾಡಿ ತೊಗೊಂಡಾಗಿಂದ್ರೆ. ಅದೇ ಮೇಜರ್ ಪ್ರಾಬ್ಲಮ್ ನನಗೆ ಇರೋದು. ಮೈಲೇಜಿನ ಸ್ವಲ್ಪ ಇಶ್ಯೂ ಐತಿ. ಬಟ್ ಇಫ್ ಯು ಆರ್ ವಿತ್ ಓಕೆ ದಟ್ ಮೈಲೇಜ್ ಯು ಕ್ಯಾನ್ ಬೈ ಇಟ್. ಓಕೆ ಗೈಸ್, ಅಂದರೆ ಮತ್ತೆ ಮುಂದೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಗೈಸ್. ಇದೊಂದು ಹೊಸ್ದಾಗ ಚಾನಲ್ ಬಿಡ್ತಾಯಿದ್ದೀನಿ, ಹೊಸ್ದಾಗ ವಿಡಿಯೋ ಬಿಡ್ತಾಯಿದ್ದೀನಿ. ಏನಾರು ಪ್ರಾಬ್ಲಮ್ಸ್ ಇದ್ದರೆ, ಏನಾರು ಎಲ್ಲ ಕಡೆ ತಪ್ಪಾಗಿದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ದಾಗ ಹೇಳಿ. ಸೊ ಗೈಸ್, ಓಕೆ, ಬಾಯ್.